ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಪಲ್ಯನ ಹಸಿ ಖಾರ ಹಾಕಿ ಹೆಂಗೆ ಮಾಡೋದು ಅಂತೇಳಿ ತೋರ್ಸೋಣ್ರಿ. ಭಾಳ ಈಸಿ ಐತ್ರಿ. ರಾತ್ರಿ ನಾವು ಕಾಳನ್ನು ನೆನೆ ಇಟ್ಕೊಂಡು ಅಂದರೆ ಬೆಳಗ್ಗೆ ಅಂತ ಮಕ್ಕಳಿಗೆ ಟಿಫನ್ ಬಾಕ್ಸು ಹಾಕೋಕ್ಕೆ ಈಸಿಯಾಗಿ ಮಾಡ್ಕೋಬೋದು ರೀ. ಇವಾಗ ನಾನು ಹೆಸರು ಕಾಳನ್ನು ರಾತ್ರಿನ ನೆನೆ ಇಟ್ಕೊಂಡಿದ್ದೀನಿ ರೀ. ನೀವು ಬೆಳಿಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ನೆನೆ ಇಟ್ಕೊಳ್ಳಿ, ರಾತ್ರಿ ಮಾಡ್ತೀನಿ ಅಂದರೆ ಬೆಳಿಗ್ಗೆ ನೆನೆ ಇಟ್ಕೊಳ್ರಿ. ಎಷ್ಟು ಚೆನ್ನಾಗಿ ನೆನಿತಾವಲ್ಲ ರೀ ಅಷ್ಟು ಪಲ್ಯ ಬೇಗನೆ ಬೆಂದು ಬರ್ತೈತೆ ರೀ. ಅಷ್ಟರಲ್ಲಿ ನಾನು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಟೀನಿ ರೀ. ಅದ್ರೊಳಗೆ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ ನಂತರ ಅದಕ್ಕೆ ರೀ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡ್ರಿ. ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ರೀ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಫ್ರೈ ಆಗಬೇಕು ರೀ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಮಕ್ಕಳಿಗೆ ಈ ಥರನಾಗಿ ಹೆಸರು ಕಾಳು ಪಲ್ಯನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ನಮ್ಮ ಕಡೆ ತವ್ರ ಮನೆಯಿಂದ ಅಥವಾ ಎಲ್ಲೇ ನಾವು ಬುತ್ತಿ ಕಟ್ಟಬೇಕಾದ್ರೂ ಈ ಥರನಾಗಿ ಹಸಿ ಖಾರ ಹಾಕಿ ಹೆಸರು ಕಾಳು ಪಲ್ಯ ಮಾಡೋದು ತುಂಬ ಫೇಮಸ್ ಐತ್ರಿ. ನೀವು ಹಾಗೆ ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇದು ಹೆಸರು ಕಾಳು ಪಲ್ಯ ಬಿಸಿ ರೊಟ್ಟಿ ಅಥವಾ ಚಪಾತಿ, ಮೊಸರು, ಶೇಂಗಾ ಹಿಂಡಿ ಇತ್ತಂತ ಅಂದರೆ ರೀ ಅವತ್ತಿನ ಊಟ ತುಂಬ ರುಚಿಯಾಗಿರ್ತೈತೆ ರೀ. ನೀವು ಒಂದು ಸಾರಿ ಹಸಿಮೆಣಸಿನ್ಕಾಯಿ ಹಾಕಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ, ರುಚಿ ಹೆಂಗೆ ಬಂತು, ನಿಮ್ಗೆ ಹೇಗೆ ಅನಿಸ್ತು ನಾನು ತೋರಿಸಿರೋ ರೆಸಿಪಿ ಅಂತ ನನಗೆ ರೀ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ನಾನಿಲ್ಲಿ ಜಾಸ್ತಿ ಯಾವುದೇ ಥರನಾದಂತಹ ಮಸಾಲಿನ ಹಾಕ್ಕೊಳ್ಳಂಗಿಲ್ಲ ರೀ. ಕಡಿಮೆ ಪದಾರ್ಥದಲ್ಲಿನ ಹೆಂಗೆ ಮಾಡೋದು ಅಂತೇಳಿ ಪ್ರತಿಯೊಂದು ಅಡುಗೆಗಳನ್ನು ತೋರಿಸ್ತೀನಿ ರೀ. ಅದಾದಮೇಲೆ ನಾನಿಲ್ಲಿ 7ರಿಂದ 8 ಎಸಳಷ್ಟು ಕರಿಬೇವನ್ನ ಹಾಕ್ಕೊಂಡ್ರಿ. ಹಾಗೆ ನಾನಿಲ್ಲಿ ಖಾರ ನೋಡ್ಕೊಂಡು ಹಾಕೋಬೇಕಾಗತ್ತೆ ರೀ. ಸ್ವಲ್ಪ ದಪ್ಪವಾಗಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡೇನಿ ರೀ. ನೀವು ಬೇಕಿದ್ದರೆ ಮಿಕ್ಸಿ ಜಾರ್ನಲ್ಲೂ ಹಾಕೋಬೋದು. ನಾನು ಕಲ್ಲಲ್ಲಿನೇ ಕುಟ್ಕೊಂಡಿದ್ದೆ ರೀ. ನಾವು ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರು ನಡೆಯುತ್ತೆ. ನಾವು ಹಸಿಮೆಣಸಿನ್ಕಾಯಿ ಏನು ಹಾಕ್ಕೊಂಡಿದ್ವಲ್ಲ ರೀ ಅದು ಪೂರ್ತಿಯಾಗಿ ಫ್ರೈ ಆಗಬೇಕು ರೀ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆ ಒಳಗೆ ಬಾಡಿಸ್ಬೇಕಾಗ್ತದೆ ರೀ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿರೋದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಮಿಕ್ಸ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಸಕ್ಕರೆನ ಹಾಕ್ಕೊಳತ್ತೀನಿ ರೀ. ನೀವು ಸಕ್ಕರೆ ಬದಲಿಗೆ ಬೆಲ್ಲದ ಪೌಡ್ರನ್ನು, ಒಂದು ಚಿಟಿಕೆಯಷ್ಟು ಬೆಲ್ಲದ ಪೌಡ್ರನ್ನು ಸಹಿತ ಯೂಸ್ ಮಾಡ್ಕೋಬೋದು ರೀ. ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆಗೆ ಇದು ತುಂಬ ರುಚಿಯಾಗಿರ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಇವಾಗ ನಾನು ರಾತ್ರಿ ಏನು ನೆನೆಸಿಟ್ಕೊಂಡಿದ್ನಲ್ಲ ರೀ ಹೆಸರು ಕಾಳನ್ನು, ಅವನ್ನೆಲ್ಲ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಎಲ್ಲನೂ ಅದರೊಳಗೆ ಹಾಕಿ ಒಮ್ಮೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಪೂರ್ತಿಯಾಗಿ ಒಗ್ಗರಣೆ ಎಣ್ಣೆ ಒಳಗೆ ಕಾಳುಗಳೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ. ಅಲ್ಲಿವರೆಗೂ ಸ್ಪೂನ್ನಿಂದ ಕೈ ಆಡಿಸ್ಕೊತಾ ಇರಬೇಕು ರೀ. ನೀವು ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲಿಗೆ ಒಣ ಖಾರನೂ ಸಹಿತ ಯೂಸ್ ಮಾಡ್ಕೋಬೋದು. ಆದರೆ ಹಸಿ ಖಾರ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ರೀ. ಅದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನಾನು ಒಣ ಖಾರ ಹಾಕಿ ಸಹಿತ ಮಾಡಿದ್ದೀನಿ, ಅದು ಕೂಡ ನನ್ನ ಚಾನಲ್ನಲ್ಲಿ ರೆಸಿಪಿ ಇದೆ. ಒಂದು ಸಾರಿ ಚಾನಲ್ನಲ್ಲಿ ಚೆಕ್ ಮಾಡಿರಿ. ಇವಾಗ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಒಂದು 4ರಿಂದ 5 ನಿಮಿಷದಷ್ಟು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ರೀ, ಇಲ್ಲಾಂದ್ರೆ ಎಲ್ಲ ತಳ ಹತ್ತಿ ಬಿಡ್ತೈತೆ ರೀ. ಇವಾಗ 4-5 ನಿಮಿಷ ಆದಮೇಲೆ ಈ ಥರನಾಗಿ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಬೇಯ್ತೈತೆ ರೀ. ಇವಾಗ ನಾವು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ಒಂದು 5ರಿಂದ 6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ನಮಗೆ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ ರೀ. ಇವಾಗ ನೋಡಿರಿ ನಾನು ನೀರನ್ನು ಹಾಕ್ಕೊಳತ್ತೀನಿ ರೀ. ನೀರು ಹಾಕಿ ಮತ್ತೊಮ್ಮೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಆಯ್ತು ರೀ. ಉತ್ತರ ಕರ್ನಾಟಕದಲ್ಲಿ ರೀ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿರುವಂಥ ಹೆಸರು ಕಾಳು ಪಲ್ಯ ಅಂದರೆ ತುಂಬ ಸ್ಪೆಷಲ್ ರೀ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಹಾಗೆ ಬುತ್ತಿ ಕಟ್ಟೋದಲ್ಲಿ ಈ ಥರನಾಗಿ ಪಲ್ಯನ ಮಾಡಿಕೊಂಡು ಹೋಗ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ನಾನು ಮಾಡಿ ತೋರಿಸಿರೋ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತ ಸುಖೀ ಭವ.